ಬಿಡದಿ ಟೌನ್ಶಿಪ್ ಬಡಿದಾಟ ದಿನೇ ದಿನೇ ತೀವ್ರಗೊಳ್ತಾ ಇದೆ. ಮೊನ್ನೆ ರೈತರು ಅಧಿಕಾರಿಗಳಿಗೆ ಪೊರಕೆ ಏಟು ಕೊಟ್ಟು ಆಕ್ರೋಶ ವ್ಯಕ್ತಪಡಿಸಿದ್ರೆ ಇವತ್ತು ಬಿಜೆಪಿ ಅಖಾಡಕ್ಕೆ ಇಳಿದಿತ್ತು. ಬೃಹತ್ ಪ್ರತಿಭಟನೆಯನ್ನ ಮಾಡಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗಿದ್ದಾರೆ. ರೈತರ ಮೇಲೆ ಹಾಕಿದಂತಹ ಕೇಸನ್ನ ಹಿಂಪಡೆಯೋಕೆ ಆಗ್ರಹಿಸಿದ್ದಾರೆ. ಬಿಡದಿ ಟೌನ್ಶಿಪ್ ಬಡಿದಾಟ ತಣ್ಣಗಾಗಿಲ್ಲ. ಸದ್ಯ ಇದು ರೈತರ ಹೋರಾಟದಿಂದ ರಾಜಕೀಯ ವಾಗ್ಯುದ್ಧಕ್ಕೆ ರಣವೀಳ್ಯ ಕೊಟ್ಟಿದೆ. ಸದ್ಯ ರೈತರ ಪರವಾಗಿ ಬಿಜೆಪಿ ನಾಯಕರು ಅಖಾಡಕ್ಕಿಳಿದಿದ್ದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಇಳಿದಿದ್ದಾರೆ. ರೈತರ ಭೂಸ್ವಾಧೀನ ಖಂಡಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಬಿಜೆಪಿ ಬೃಹತ್ ಪ್ರತಿಭಟನೆ ನಡೆಸಿದೆ. ಕಾಂಗ್ರೆಸ್ ರೈತ ವಿರೋಧಿ ಸರ್ಕಾರ ಎಂದು ಘೋಷಣೆ ಕೂಗಿ ಆಕ್ರೋಶ. ಪ್ರತಿಭಟನೆಯಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಸಂಸದರು, ಶಾಸಕರು, ನಾಯಕರು, ಕಾರ್ಯಕರ್ತರು ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಬಿಡದಿ ಸುತ್ತಮುತ್ತಲಿನ ಗ್ರಾಮಗಳ ರೈತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ರು. ಇನ್ನು ಭೂಸ್ವಾಧೀನ ವಿರೋಧಿಸಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ರೈತರ ವಿರುದ್ಧ ದಾಖಲಿಸಿರುವ ಪ್ರಕರಣಗಳನ್ನು ಕೂಡಲೇ ಹಿಂಪಡಿಬೇಕು ಅಂತ ಬಿಜೆಪಿ ನಾಯಕರು ಆಗ್ರಹಿಸಿದ್ರು. ಮೊನ್ನೆ ಸರ್ವೆಗೆ ಬಂದ ಅಧಿಕಾರಿಗಳಿಗೆ ಪೊರಕೆ ಏಟು ಕೊಟ್ಟಿದ್ದ ರೈತ ಮಹಿಳೆಯರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಪ್ಲೇ ಕಾರ್ಡ್ಗಳನ್ನ ಪ್ರದರ್ಶಿಸಿ ಕಾಂಗ್ರೆಸ್ ಸರ್ಕಾರವನ್ನ ರೈತ ವಿರೋಧಿ ಸರ್ಕಾರ ಅಂತ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇನ್ನು ಪ್ರತಿಭಟನೆಯಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಈ ಟೌನ್ಶಿಪ್ ಹಿಂದೆ ರಿಯಲ್ ಎಸ್ಟೇಟ್ ಆಸಕ್ತಿ ಬಿಟ್ರೆ ಇನ್ನೇನಿಲ್ಲ. ಪ್ರಿಯಾಂಕಾ ಗಾಂಧಿಗೆ ಕೊಟ್ಟ ಮಾತು ಉಳಿಸಿಕೊಳ್ಳಲು ರೈತರ ಹೊಟ್ಟೆ ಮೇಲೆ ಹೊಡಿತಿದ್ದಾರೆ. ಸಿಎಂ ಡಿಕೆಶಿ ನಾಟಕ ಬಂದ್ ಮಾಡಿ ರೈತರ ಹಿತಾಸಕ್ತಿಯನ್ನ ಕಾಪಾಡಬೇಕು. ಗೂಂಡಾಗಳನ್ನ ರೈತರ ಮನೆಗೆ ಕಳಿಸಿ ಕೃಷಿ ಜಮೀನು ಕಸಿಯಬಾರದು ಅಂತ ಕಿಡಿಕಾರಿದ್ದಾರೆ. ಇನ್ನು ಸರ್ಕಾರ ಭೂಸ್ವಾಧೀನದ ಅಧಿಸೂಚನೆಯನ್ನ ಕೂಡಲೇ ಹಿಂಪಡಿಬೇಕು ಅಂತಾನೂ ಆಗ್ರಹಿಸಿದ್ರು. ಬಳಿಕ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ಇದು ಕಾಂಗ್ರೆಸ್ಗೆ ಚಿನ್ನದ ಮೊಟ್ಟೆ ಇಡುವ ಯೋಜನೆ. ಬಿಜೆಪಿ ಸರ್ಕಾರ ಬಂದ್ರೆ ಯೋಜನೆ ಕೈಬಿಡ್ತೇವೆ. ಅಲ್ಲದೆ ಅನಾವಶ್ಯಕವಾಗಿ ಕುಮಾರಸ್ವಾಮಿ ಅವರನ್ನ ಎಳೆಯುವುದು ಸರಿಯಲ್ಲ ಅಂತ ಎಚ್ಚರಿಕೆ ನೀಡಿದ್ರು. ಇನ್ನು ನಂತರ ಮಾತನಾಡಿದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಇದು ಭೂಮಾಫಿಯಾ ಸರ್ಕಾರ. ಈ ಸರ್ಕಾರವನ್ನ ಕಿತ್ತು ಹಾಕುವ ತನಕ ನಾವು ಹೋರಾಟ ಮಾಡ್ತೇವೆ ಅಂತ ಗುಡುಗಿದ್ರು. ಈಗಾಗಲೇ ರಾಜ್ಯದ ಜನ ಡಿ.ಕೆ. ಶಿವಕುಮಾರ್ ಅಂತ ಹೇಳಿದ್ರೆ ರಿಯಲ್ ಎಸ್ಟೇಟ್ ಏಜೆಂಟ್ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಅಂತ ಮಾತನಾಡ್ತಾ ಇದ್ದಾರೆ. ಆ ಆರೋಪದಿಂದ ತಾವು ಹೊರಗೆ ಬರಬೇಕು ಅನ್ನುವ ಅಪೇಕ್ಷೆ ನಿಮ್ಮಲ್ಲಿ ಏನಾರ ಇದ್ರೆ ರಾಜ್ಯದಲ್ಲಿ ಹೋರಾಟ ಪ್ರಾರಂಭ ಆಗುವ ಮುಂಚಿತವಾಗಿ ಎಚ್ಚೆತ್ತುಕೊಂಡು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳು ಅಭಿವೃದ್ಧಿ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ತಮ್ಮ ನಿಲುವನ್ನ ಬದಲಾವಣೆ ಮಾಡಿಕೊಂಡು ನಾಡಿನ ರೈತರ ತಾಳ್ಮೆಯನ್ನ ಪರೀಕ್ಷೆ ಮಾಡೋದಕ್ಕೆ ಹೋಗಬೇಡಿ. ಈ ನಾಡಿನ ರೈತರು ಅಸಹಾಯಕತೆಯನ್ನ ದುರುಪಯೋಗ ಮಾಡಿಕೊಳ್ಳುವಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ನೀವು ಮಾಡಬೇಡಿ. ಅಧಿಕಾರ ಎಷ್ಟು ದಿನ ಇರ್ತದೋ ಗೊತ್ತಿಲ್ಲ. ಇರೋವರೆಗೂ ಕೂಡ ರೈತರ ಹಿತರಕ್ಷಣೆಯನ್ನ ಕಾಪಾಡ್ತಕ್ಕಂಥ ಕೆಲಸ ದೇವ್ರ ಮೆಚ್ಚೋ ರೀತಿಯಲ್ಲಿ ತಾವು ಮಾಡಬೇಕು. ಬಿಡದಿ ಯೋಜನೆ ಮಾಡಿ ಲೂಟಿ ಹೊಡೆದು DLFಗೆ ಅವಕಾಶ ಮಾಡಿಕೊಡಕ್ಕೆ ಹೊರಟಿದ್ದೀರಾ. ಮತ್ತೆ ಅವ್ರನ್ನ ಕರೆಯೋದು, ಯಾರ ಕಾಂಟ್ರಾಕ್ಟರ್ ಕರೆಯೋದು, ಕಾಂಟ್ರಾಕ್ಟರ್ಗೆ ಉಪಯೋಗ ಹೊರತು ರೈತರಿಗೆ ಯಾರಿಗೂ ಉಪಯೋಗ ಇಲ್ಲ. ಅದರಿಂದ ಈ ಸರ್ಕಾರ ಟೆಂಡರ್ ಸರ್ಕಾರ, ಕಾಂಟ್ರಾಕ್ಟ್ ಸರ್ಕಾರ, ರಿಯಲ್ ಎಸ್ಟೇಟ್ ಸರ್ಕಾರ, ಕಮಿಷನ್ ಸರ್ಕಾರ. 60% ಇತ್ತು ಸಿದ್ದರಾಮಯ್ಯ ಇದ್ದಾಗ, ಈಗ 10% ಎಕ್ಸ್ಟ್ರಾ 70%. ಈಗ ನಾವು ಬಿಜೆಪಿ ಇವತ್ತು ಈ ಬಿಡದಿ ಯೋಜನೆಯಲ್ಲಿ ಆಗಾಗ ನಮ್ಮ ಬಿಜೆಪಿ ಬಗ್ಗೆ ಕಾಮೆಂಟ್ ಮಾಡ್ತಾರೆ ಮುಖ್ಯಮಂತ್ರಿ. ನಾವೆಲ್ಲೂ ಸೈನ್ ಹಾಕಿಲ್ಲ. ಅಂದ್ರೆ ಇಬ್ಬಗೆಯ ನೀತಿ ಸರ್ಕಾರದ್ದು. ಒಂದ್ ಕಡೆ ಕಣ್ಣು ಒರೆಸಿದಂಗ ಆಗ್ಬೇಕು, ಇನ್ನೊಂದು ಕಡೆ ಜಮೀನು ಕಿತ್ಕೊಂಡಂಗ ಆಗ್ಬೇಕು. ಕಿತ್ಕೊಳ್ಳೋದೇ ಆಗ್ಬೇಕಲ್ಲ. ಆ ರೀತಿಯ ಸರ್ಕಾರ ಇಲ್ಲಿ ನಡೀತಾ ಇದೆ. ಇಲ್ಲಿ ಭೂ ಮಾಫಿಯಾ ಸರ್ಕಾರ ಕೂತಿದೆ. ಈ ವಿಧಾನಸೌಧದಲ್ಲಿ ನ್ಯಾಯಯುತವಂತ ಸರ್ಕಾರ ಕೂತಿಲ್ಲ ಬಂಧುಗಳೇ.
ಇನ್ನು ರೈತರ ಮೇಲಿನ ಕೇಸ್ ಹಿಂಪಡಿಬೇಕು ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಗುಡುಗಿದ್ದಾರೆ. ರೈತರ ಪರವಾಗಿ ಕಾನೂನು ಹೋರಾಟ ಮಾಡ್ತೀವಿ ಅಂತಾನೂ ಹೇಳಿದ್ದಾರೆ. ಬೆಂಬಲ ಇದೆ. ಬಿಜೆಪಿ ನಾಯಕರುಗಳು ಇವತ್ತು ಈ ವಿಷಯದಲ್ಲಿ ಏನು ಪ್ರತಿಭಟನೆ ಮಾಡ್ತಕ್ಕಂಥ ರೈತರ ಪರವಾಗಿ ನಿಂತಿದ್ದಾರೆ. ಬಿಜೆಪಿಯವ್ರ ಜೊತೆ ನಾನು ಕೈ ಜೋಡಿಸಿ ಕೆಲಸ ಮಾಡೋದು. ಅದರಿಂದ ಇದು ಬಹಳ ಒಳ್ಳೆ ಕೆಲಸ ಪ್ರಾರಂಭ ಆಗಿದೆ. ಎರಡೂ ಪಕ್ಷಗಳು ಈ ಹೋರಾಟದಲ್ಲಿ ಇರ್ತೀವಿ. ಇನ್ನು ಇಂದು ಪ್ರತಿಭಟನೆ ಮಾತ್ರವಲ್ಲದೆ ಬಿಡದಿ ಟೌನ್ಶಿಪ್ ವಿರೋಧಿಸಿ ರಾಜ್ಯ ಬಿಜೆಪಿ ನಾಯಕರು ಪಾದಯಾತ್ರೆಗೆ ಸಿದ್ಧವಾಗಿದ್ದಾರೆ. ಬಿಡದಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡಲು ಮುಂದಾಗಿದ್ದಾರೆ. ಈ ಬಗ್ಗೆ ಸಭೆ ಮಾಡಿ ಪಾದಯಾತ್ರೆ ರೂಪುರೇಷೆಯ ಬಗ್ಗೆ ಚರ್ಚಿಸಲಾಗಿದೆ. ಒಟ್ಟಾರೆ ಬಿಡದಿ ಬಡಿದಾಟ ಮುಂದುವರೆದಿದೆ. ಇದರಿಂದ ಸರ್ಕಾರ ವರ್ಸಸ್ ದೋಸ್ತಿಗಳ ಹೊಸ ಯುದ್ಧವಂತೂ ಫಿಕ್ಸ್ ಆಗಿದೆ. ಗಣಪತಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.